ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಖತ್ ನನ್ನ ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಆಗಲೇ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂತಹ ಬಿಳಿ ಹೋಳಿಗೆ ಮತ್ತು ಬದನೆಕಾಯಿ ಹೆಣ್ಗಾಯಿ ಹೇಗೆ ಮಾಡೋದಂತ ನೋಡೋಣ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬರ್ ಆಗಬೇಡಿ. ವಿಡಿಯೋ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಪ್ಯಾನಿಗೆ ಎಣ್ಣೆ, ಕಡಲೆಕಾಯಿ ಬೀಜ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಬದನೆಕಾಯಿ ಎಣ್ಗಾಯಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ತುಂಬ ಇಷ್ಟ. ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಇವತ್ತು ಸ್ಪೆಷಲಾಗಿ ಬಿಳಿ ಹೋಳಿಗೆ ಮಾಡ್ತಿದ್ದೀನಿ, ಅದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇವಾಗ ಅದು ಕಡಲೆಕಾಯಿ ಬೀಜದ ಜೊತೆಗೆ ಈರುಳ್ಳಿ, ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಥರ ಫ್ರೈ ಮಾಡಿದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಇನ್ನು ಕೆಡೋದಿಲ್ಲ. ನೀವು ಟ್ರಾವೆಲ್ ಮಾಡೋಕ್ಕೆ ಬೇಕಾದ್ರೂ ತೊಗೊಂಡೋಗ್ಬೋದು ಈ ಥರ ಮಾಡಿಕೊಂಡು, ಏನು ಕೆಡೋದಿಲ್ಲ. ಈ ಥರ ಹುರಿದು ಮಾಡ್ಕೊಳ್ಳೋದ್ರಿಂದ ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ಇದು ಎಳೆದಿತ್ತು ಅಂತ ಕಡ್ಡಿನೇ ಹಾಕ್ಕೊಂಡಿದ್ದೀನಿ ನಾನು. ಇದು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊತೀನಿ. ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಅರಿಶಿನ, ಇದಕ್ಕೆ ಗುರಾಳ್ ಪುಡಿ ಅಥವಾ ಹುಚ್ಚೆಳ್ ಪುಡಿ ಅಂತಾರಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇನ್ನೊಂದಂದರೆ ಕುರೇಶನೆ ಪುಡಿ ಅಂತ ಕೂಡ ಅಂತಾರೆ ಇದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಹುಣಸೆ ಹಣ್ಣು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಎಲ್ಲದನ್ನು. ಇದು ಇವಾಗ ಆಗಿದೆ, ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ. ಮಿಕ್ಸಿಗೆ ರುಬ್ಕೊಂಡಿದ್ದಾಗಿದೆ ನಾನು. ಇವಾಗ ಬದನೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಇವಾಗ ಅದಕ್ಕೆ ತುಂಬ್ಕೊತಿದ್ದೀನಿ. ಎಲ್ಲ ಬದನೆಕಾಯಿಗೂ ತುಂಬ್ಕೊಂಡಿದ್ದಾಗಿದೆ. ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ, ತುಂಬ್ಕೊಂಡಿರೋವಂಥ ಬದನೆಕಾಯಿ, ಇದನ್ನು ಮುಚ್ಚಿಟ್ಬಿಡೋಣ ಒಂದು 5 ನಿಮಿಷ. ಎಣ್ಣೆಲ್ಲೇ ಸ್ವಲ್ಪ ಫ್ರೈ ಆಗಲಿ, ಇದು ಬೇಯಲಿ. ಅದು ಬದನೆಕಾಯಿ ರಸ ಎಲ್ಲ ಹೀರಿಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಈರುಳ್ಳಿ, ಒಂದು ಈರುಳ್ಳಿ ಹಾಕೋತಿದ್ದೀನಿ. ಉಳಿದಿರೋವಂಥ ಮಸಾಲೆ ಹಾಕೊಳ್ಳೋಣ. ಗ್ರೇವಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಇನ್ನೊಂದು 2 ನಿಮಿಷ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಸಖತ್ ಟೇಸ್ಟಿಯಾಗಿರುವಂತಹ ಬದನೆಕಾಯಿ ಎಣ್ಗಾಯಿ.
ಬಿಳಿ ಹೋಳಿಗೆ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಣ್ಗಾಯಿ ರೆಡಿಯಾಗಿದೆ. ಪಲ್ಯ ಒಂದಾಗಿದೆ. ಹೋಳಿಗೆ ಮಾಡ್ಕೊಳ್ಳೋಣ ಈಗ. ಹೋಳಿಗೆ ಮಾಡ್ಕೋಬೇಕಂದ್ರೆ ಫಸ್ಟ್ ಹಿಟ್ಟು ಕಲಿಸ್ಕೋಬೇಕಲ್ಲ, ಹಿಟ್ಟು ಕಲಿಸ್ಕೊಂಡು ಇಟ್ಕೊಳ್ಳೋಣ. ಮೈದಾ ಹಿಟ್ಟು, ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕುತ್ತಿದ್ದೀನಿ. ಇದೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಜೊತೆಗೆ ನೀರು ಹಾಕಿ ಕಲಿಸ್ಕೊಂಬಿಡೋಣ ಹಿಟ್ಟನ್ನು. ತುಂಬ ತೆಳ್ಳಗೂ ಬೇಡ, ಲಡ್ಸೋಕೆ ಬರೋಂಗೆ ಕಲಿಸ್ಕೊಳ್ಳೋಣ. ನೋಡಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿಡ್ತೀನಿ, ಅದು ನೆನಿಬೇಕಲ್ಲ. ಇದಿಟ್ಟು ಕಲಸಿದಾಗಿದೆ. ಒಂದು 10 ನಿಮಿಷ ನೆನೆಬೇಕು. ಅಷ್ಟರೊಳಗೆ ಒಳಗೆ ತುಂಬ್ಕೊಳ್ಳೋಕ್ಕೆ ಕಣ್ಕ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಮೆಳ್ತಾ ಇದೆ. ನಾನು ಒಂದು ಅರ್ಧ ಲೋಟಕ್ಕೆ ಅಕ್ಕಿ ಹಿಟ್ಟು ಕಲಸಿಟ್ಕೊಂಡಿದ್ದೆ, ಈಗ ಅದನ್ನು ಹಾಕೋತಿದ್ದೀನಿ. ನೀವು ಈ ಥರ ಕಲಸಿ ಮಾಡೋದ್ರಿಂದ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಎಷ್ಟೊತ್ತು ಇಟ್ಟರೂ ಅದೇ ಥರ ಸಾಫ್ಟಾಗೇ ಇರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಕುದೀತಿದೆ. ಇವಾಗ ಇದಕ್ಕೆ ಒಣ ಹಿಟ್ಟು ಸೇರಿಸ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಫಸ್ಟು 1-2 ಸ್ಪೂನಷ್ಟು ಎಣ್ಣೆ, ಹಿಟ್ಟು ಗಂಟಾಗದೇ ಇರಲಿ ಅಂತ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ. ಇವಾಗ ಇದಕ್ಕೆ ಒಣ ಹಿಟ್ಟು ಹಾಕ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಇದು ಬೆಂದಿದೆ. ಇವಾಗ ಒಂದು 10 ನಿಮಿಷ ಬೇಯಿಸಿದರೆ ಸಾಕಿದು. ಇವಾಗ ಚೆನ್ನಾಗಿ ಇದನ್ನು ಕೂಡಿಸ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಳ್ಳೋಣ. ಇದು ತಣ್ಣಗಾದ್ಮೇಲೆ ನಾದ್ಕೊಳ್ಳೋಣ ಹಿಟ್ಟನ್ನು. ಹಿಟ್ಟು ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ. ಒಳಗಡೆ ನಾನಿಲ್ಲಿ ಹೋಳಿಗೆ ಥರ ಮಾಡ್ತಾಯಿಲ್ಲ, ನಾನು ರೊಟ್ಟಿ ಥರ ಲಟ್ಟಿಸ್ಕೊತಾ ಇದ್ದೀನಿ. ಡಯಟ್ ಮಾಡೋರಿಗಂತೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನೀವು ಜಾಸ್ತಿ ಮೈದಾನೂ ಇಲ್ಲ, ಜಾಸ್ತಿ ಎಣ್ಣೆನೂ ಕೂಡ ಹಾಕ್ತಾಯಿಲ್ಲ ನಾನು. ಇವಾಗ ಒಳಗೆ ಕಣ್ಕ ಇಟ್ಕೊಳ್ಳೋಣ. ಅಕ್ಕಿ ಹಿಟ್ಟಿನ ಕಣ್ಕ. ಈ ರೀತಿ ಮಾಡೋದ್ರಿಂದ ನಿಮಗೆ ಹರಿಯೋದು ಇಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ ಕೂಡ. ಈ ಥರನೂ ಒಂದು ಸರಿ ಟ್ರೈ ಮಾಡಿ ನೋಡಿ. ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ. ನಮ್ಮ ಮನೆಗಂತೂ ಎಲ್ಲರಿಗೂ ಫೇವ್ರೇಟ್ ಈ ಥರ ಮಾಡಿದರೆ. ಎಣ್ಣೆ ಕೂಡ ಏನು ಜಾಸ್ತಿ ಇಲ್ಲ. ಡಯಟ್ ಮಾಡೋರ್ಗಂತೂ ಸಖತ್ ಹೇಳಿ ಮಾಡಿಸಿದಂಥ ರೊಟ್ಟಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ದೊಡ್ಡದಾಗಿ ಬೇಕಾದರೂ ಲಟ್ಟಿಸ್ಕೋಬೋದು. ಇವಾಗ ಹಂಚು ಕೂಡ ಕಾದಿದೆ, ಅದರ ಮೇಲೆ ಹಾಕೋತಿದ್ದೀನಿ. ನೀವು ಎಣ್ಣೆ ಬೇಕಂದರೆ ಹಾಕೋಬೋದು. ನಾನಿಲ್ಲಿ ಎಣ್ಣೆ ಏನೂ ಹಾಕೋತಿಲ್ಲ, ಹಾಗೆ ಬೇಯಿಸ್ಕೊತಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲ ಮಧ್ಯಾಹ್ನ ಲಂಚ್ಗೆ ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತಲ್ಲ.
ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಾ ಇದೆ. ಯಾರಿಗೆಲ್ಲ ಬಿಳಿ ಹೋಳಿಗೆ ಬದನೆಕಾಯಿ ಎಣ್ಗಾಯಿ ಇಷ್ಟ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊತಿದ್ದೀನಿ. ಬಿಳಿ ಹೋಳಿಗೆ ಎಣ್ಗಾಯಿ ಸಖತ್ ಟೇಸ್ಟಿಯಾಗಿರುವಂತಹ ಬಿಳಿ ಹೋಳಿಗೆ ಎಣ್ಗಾಯಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಒಳ್ಳೆ ರೆಸಿಪಿ ಮಾಡಿ ಹಾಕ್ತಾಯಿರ್ತೀನಿ. Thank you for watching the video. Once again, thank you so much.